ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ತಮಿಳು ಸಿನಿಮಾ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಆ ಸಿನಿಮಾ ಯಾವುದು ಅಂದ್ರೆ ಜನನಾಯಕನ್ ಸಿನಿಮಾ. ತಮಿಳು ಸಿನಿಮಾ, ವಿಜಯ್ ಅವರ ನಟನೆ ಸಿನಿಮಾ. ಕನ್ನಡದ ಪ್ರೊಡಕ್ಷನ್ KVN ಅವರು ಇದನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ. ಈ ಸಿನಿಮಾ ಈ ಜನವರಿ 9ಕ್ಕೆ ರಿಲೀಸ್ ಆಗಬೇಕಾಗಿತ್ತು, ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ. ಆದ್ರೆ ಈ ಸಿನಿಮಾ ಈಗ ರಿಲೀಸ್ ಆಗ್ತಿಲ್ಲ. ಈ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಮುಂದಿನ ದಿನಾಂಕ ಯಾವುದು ಅಂತ ಇನ್ನೂ ಕೂಡ ಸದ್ಯಕ್ಕೆ ಯಾರು ಕೂಡ ಘೋಷಣೆ ಮಾಡಿಲ್ಲ. ಆದ್ರೆ ಸದ್ಯಕ್ಕಂತೂ ಈ ಸಿನಿಮಾ ರಿಲೀಸ್ ಇಲ್ಲ. ಆದ್ರೆ ಸಿನಿಮಾ ಟಿಕೆಟ್ ಬುಕ್ ಮಾಡಿದವ್ರ ಗತಿ ಏನು ಅಂತಂದ್ರೆ ಹಣನ ರೀಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಸಿನಿಮಾ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರಿಲೀಸ್ ಮಾಡೋ ಪ್ಲಾನ್ ಇತ್ತು. ಬೆಳಿಗ್ಗೆ 6 ಗಂಟೆ 6:30 ಶೋಗೆ ಈ ಸಿನಿಮಾ ಎಲ್ಲಾ ಕಡೆನೂ ಬರ್ಬೇಕಾಗಿತ್ತು. ಕನ್ನಡ ಸೆಂಟರ್ಗಳಲ್ಲೂ ಕೂಡ ಈ ಸಿನಿಮಾ ಅತಿ ದೊಡ್ಡ ಮಟ್ಟದಲ್ಲಿ ಬುಕಿಂಗ್ ಆಗಿತ್ತು. ಎಲ್ಲ ಕಡೆ ಹೌಸ್ಫುಲ್ ಆಗಿತ್ತು. ಈ ಸಿನಿಮಾ ಟಿಕೆಟ್ ದರ ₹1,000 ಇತ್ತು. ಬಾಲ್ಕನಿ ₹1,000, ಸೆಕೆಂಡ್ ಕ್ಲಾಸ್ ₹800 ಇತ್ತು. ಕನ್ನಡ ಸಿನಿಮಾಗಳಿಗೆ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಇರಲಿಲ್ಲ. ಕನ್ನಡ ಸಿನಿಮಾಗಳಿಗಿಂತ ಜಾಸ್ತಿ ಈ ಸಿನಿಮಾಗೆ ಕ್ರೇಜ್ ಇದೆ. ಏನಕ್ಕೆ ಅಂತಂದ್ರೆ ಈ ಸಿನಿಮಾ ವಿಜಯ್ ಅವರ ಕೊನೆ ಸಿನಿಮಾ. ಇದು ಬಿಟ್ಟು ಮತ್ತೆ ಯಾವ ಸಿನಿಮಾ ಕೂಡ ಅವರು ಮಾಡ್ತಿಲ್ಲ. ಮುಂದೆ ಅವರು ರಾಜಕೀಯಕ್ಕೆ ಹೋಗ್ತಿದ್ದಾರೆ. ಈ ಸಿನಿಮಾ ಪೋಸ್ಟ್‌ಪೋನ್ ಆಗೋದಕ್ಕೆ ಅಂದ್ರೆ ರಿಲೀಸ್ ಆಗದೆ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಕೆಲವರು ಹೇಳ್ತಿರೋದು ವಿಜಯ್ ಅವರು ರಾಜಕೀಯಕ್ಕೆ ಬರ್ತಿರೋದ್ರಿಂದ ಅಲ್ಲಿನ ಒಂದು ಸ್ಟಾಲಿನ್ ಸಿಎಂ ಇದ್ದಾರೆ. ಅವರ ಒಂದು ಅಪೋಸಿಟ್ ಪಾರ್ಟಿಯಾಗಿ ವಿಜಯ್ ಅವ್ರ ಸಿನಿಮಾ ಏನಾದ್ರು ಬಂದು ಗೆಲ್ತು ಅಂತಂದ್ರೆ ನೆಕ್ಸ್ಟ್ ವಿಜಯ್ ಅವರು ರಾಜಕೀಯದಲ್ಲಿ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಅವರ ಒಂದು ಕೈವಾಡ ಇದ್ರಲ್ಲಿದೆ ಅಂತ ಅಂದ್ಬಿಟ್ಟು ತುಂಬಾ ಜನ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಇನ್ನ ಕೆಲವರು ಅಂದ್ರೆ ರಿಯಾಲಿಟಿ ನೋಡೋದಾದ್ರೆ ಈ ಸಿನಿಮಾ ಸೆನ್ಸಾರ್ ಆಗ್ಬೇಕಾಗಿತ್ತು. ಸೆನ್ಸಾರ್‌ಗೆ ಈ ಸಿನಿಮಾ ತುಂಬಾ ತಡವಾಗಿ ಹೋಗಿದೆ. ರಿಲೀಸ್‌ಗೆ ಒಂದು 5ರಿಂದ 6 ದಿನ ಬಾಕಿ ಇರ್ಬೇಕಾದ್ರೆ ಈ ಸಿನಿಮಾ ಸೆನ್ಸಾರ್‌ಗೆ ಹೋಗಿತ್ತು. ಸೆನ್ಸಾರ್ ಅವರು ಸಿನಿಮಾ ನೋಡಿ ಅಂದ್ರೆ ಮೇಲ್ವಿಚಾರರು ಅಂದ್ರೆ ನಮ್ ಕೈಲಿ ಆಗೋದಿಲ್ಲ ಸೆನ್ಸಾರ್ ಮಾಡೋದಕ್ಕೆ. ನಮ್ಮ ಹೈಯರ್ ಆಫೀಸರ್ ಇದನ್ನ ಮಾಡ್ಬೇಕು ಅಂತ ಅಲ್ಲಿಗೆ ಸಿನಿಮಾ ಕಳ್ಸಿಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ವಿಜಯ್ ಅವರು ಹೇಳೋ ಪ್ರಕಾರ ಈ ಸಿನಿಮಾ ಆಲ್ರೆಡಿ ಎಲ್ಲರೂ ಕೂಡ ನೋಡಿದ್ದಾರೆ. ಬೇಕು ಅಂತಾನೆ ರಾಜಕೀಯ ಉದ್ದೇಶದಿಂದ ತಡೆ ಹಿಡಿದಿದ್ದಾರೆ ಅಂತ ಅಂದ್ಬಿಟ್ಟು ವಿಜಯ್ ಅವರು ಕೂಡ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ಕೊಂಡಿದ್ರು. ಒಂದು ಟಿವಿ ಇಂಟರ್ವ್ಯೂಲಿ ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು. ಆದ್ರೆ ಈ ಸಿನಿಮಾ ನಿಜವಾಗ್ಲೂ ಕಾರಣ ಬಿಡುಗಡೆ ಆಗದೆ ಇರೋದಕ್ಕೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈ ಸಿನಿಮಾ ಬಿಡುಗಡೆ ಆಗದೆ ಇರೋದ್ರಿಂದ ಲಾಭ ಯಾರಿಗೆ ಅಂತಂದ್ರೆ ಇದೇ 9ನೇ ತಾರೀಕು ಪ್ರಭಾಸ್ ಅವ್ರ ಸಿನಿಮಾ ಬರ್ತಿದೆ. ರಾಜಾ ಸಾಬ್ ಅಂತ ಅಂದ್ಬಿಟ್ಟು RR ಥ್ರಿಲ್ಲರ್ ಸಿನಿಮಾ ಇದು. ಈ ಸಿನಿಮಾಗೆ ಅತಿ ದೊಡ್ಡ ಭರ್ಜರಿ ಲಾಭನೇ ಅಂತ ಹೇಳ್ಬೋದು. ಯಾಕಂದ್ರೆ ತಮಿಳ್ನಾಡಲ್ಲಿ ಕೂಡ ಪ್ರಭಾಸ್ ಅವ್ರ ಸಿನಿಮಾನ ತುಂಬಾ ದೊಡ್ಡ ಮಟ್ಟದಲ್ಲಿ ನೋಡ್ತಾರೆ. ಆದ್ರೆ ವಿಜಯ್ ಅವ್ರ ಸಿನಿಮಾ ಬರ್ದೇ ಇರೋದ್ರಿಂದ ತಮಿಳ್ನಾಡಲ್ಲಿ ಈ ಸಿನಿಮಾಗೆ ಜಾಸ್ತಿ ದೊಡ್ಡ ಮಟ್ಟದ ಒಂದು ಥಿಯೇಟರ್ ಸಿಗುತ್ತೆ. ಮತ್ತೆ ಕರ್ನಾಟಕದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಥಿಯೇಟರ್ ಸಿಗುತ್ತೆ. ರಾಜಾ ಸಾಬ್ ಸಿನಿಮಾ ವಿಜಯ್ ಅವ್ರದ್ದು ಬೆಳಿಗ್ಗೆ 6 ಗಂಟೆಗೆ ಶೋಗಳು ಯಾವ್ದು ಕೂಡ ಇರ್ಲಿಲ್ಲ. ಯಾಕಂದ್ರೆ ತಮಿಳ್ ಸಿನಿಮಾ ವಿಜಯ್ದು ಬರ್ತಿದೆ ಅಂತ ಅನ್ಬಿಟ್ಟು ಎಲ್ಲ ಏನ್ ಮಾಡಿದ್ರು ಅಂದ್ರೆ ಹಿಂದಿನ ದಿನಾನೇ ಗುರುವಾರ ಸಂಜೆ ಅಂದ್ರೆ ಇವತ್ತು ಸಂಜೆ ಈವ್ನಿಂಗ್ ಶೋನೇ ಎಲ್ಲ ಕಡೆ ಕೊಟ್ಟಿದ್ರು. ಆದ್ರೆ ಈಗ ಪ್ಲಸ್ ಪಾಯಿಂಟ್ ಯಾವ ತರ ಆಗಿದೆ ಅಂದ್ರೆ ಈವ್ನಿಂಗ್ ಶೋ ಕೂಡ ಕೊಟ್ಟಿದ್ದಾರೆ ರಾಜಾ ಸಾಬಿಗೆ ಮತ್ತು ಬೆಳಿಗ್ಗೆ ಕೂಡ ಈ ಸಿನಿಮಾ ಇದೆ. ಎರಡು ಕಡೆ ಕೂಡ ಈ ಸಿನಿಮಾ ಪ್ರಭಾಸ್ ಅಭಿಮಾನಿಗಳಿಗೆ ಅತಿ ದೊಡ್ಡ ಲಾಭ ಉಂಟು ಮಾಡುತ್ತೆ. ಆದ್ರೆ ಈ ಸಿನಿಮಾ ಮುಖ್ಯವಾಗಿ ಲಾಸ್ ಆಗಿದ್ದು ಯಾರಿಗೆ ಅಂತಂದ್ರೆ ಕನ್ನಡಿಗರಿಗೆ. ಕನ್ನಡಿಗರು ಎಲ್ರು ಕೂಡ ಅಥವಾ ಬೆಂಗಳೂರಿನಂತ ತಮಿಳವರು ಆಗಿರ್ಬೋದು ಎಲ್ರು ಕೂಡ ವಿಜಯ್ ಅವ್ರ ಕೊನೆ ಸಿನಿಮಾ ಅಂತ ಅನ್ಬಿಟ್ಟು ಎಲ್ರು ಕೂಡ ₹1,000 ಆದ್ರೆ ಆಗ್ಲಿ ₹2,000 ಆದ್ರೆ ಆಗ್ಲಿ ಅಂತ ಅನ್ಬಿಟ್ಟು ಎಲ್ಲಾ ಟಿಕೆಟ್ ನ ಬೆಳಿಗ್ಗೆನೆ ಬುಕ್ ಮಾಡಿದ್ರು. ಆದ್ರೆ ಅವ್ರಿಗೆಲ್ಲರಿಗೂ ಕೂಡ ಈಗ ತುಂಬಾ ದೊಡ್ಡ ನಿರಾಸೆ ಆಗಿದೆ. ಇನ್ನ ಕೆಲವರಿಗೆ ಒಂದಷ್ಟು ಜನ ಸುಮ್ನೆ ಬೇರೆಯವ್ರ ಕೈಲಿ ಬುಕ್ ಮಾಡ್ಸಿರ್ತಾರೆ. ಅವ್ರಿಗೆ ಟಿಕೆಟ್ ಅಮೌಂಟ್ ಹೆಂಗ್ ತಗೊಳ್ಳೋದು ರಿಟರ್ನ್ ಅಂತ ಕೂಡ ಗೊತ್ತಿರೋದಿಲ್ಲ. ಅವರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಈ ಸಿನಿಮಾನ ಬುಕ್ ಮಾಡಿದವರಿಗೆಲ್ಲ ಅಮೌಂಟ್ ರೀಫಂಡ್ ಮಾಡ್ತೀವಿ ಅಂತ ಪ್ರೊಡ್ಯೂಸರ್ಸ್ ಏನಿದ್ದಾರೆ KVN ಪ್ರೊಡಕ್ಷನ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಈ ಸಿನಿಮಾ ಕರ್ನಾಟಕದಲ್ಲಿ ಬರೀ ಬೆಳಗಿನ ಜಾವ 6:30 ಶೋ ₹1,000 ಟಿಕೆಟ್ ಇಟ್ಟಿದಾರಲ್ಲ, ಅದ್ರ ಬುಕಿಂಗ್ ಕಲೆಕ್ಷನ್ ಕೂಡ ಅಫಿಷಿಯಲ್ ಆಗಿ ಹಂಚ್ಕೊಂಡಿದ್ದಾರೆ ಪ್ರೊಡಕ್ಷನ್ ಅವರು. ₹6 ಕೋಟಿ ಆಗಿದೆಯಂತೆ. ಬರೀ ಫ್ಯಾನ್ ಶೋ ಬುಕಿಂಗ್ ₹6 ಕೋಟಿ ಅಂತಂದ್ರೆ ವಿಜಯ್ ಅವ್ರ ಸಿನಿಮಾ ಕರ್ನಾಟಕದಲ್ಲಿ ಕಮ್ಮಿ ಅಂದ್ರೆ ₹50 ಕೋಟಿ ಅಷ್ಟು ಗಳಿಕೆ ಮಾಡುತ್ತೆ. ₹6 ಕೋಟಿ ಬೆಳಗಿನ ಜಾವನೇ ಕನ್ನಡ ಸಿನಿಮಾಗಳು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಲ್ಲ. ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು ಅಥವಾ ಸುದೀಪ್ ಅವ್ರ ಸಿನಿಮಾ ಆಗಿರ್ಬೋದು, ಈ ಯಾವ ಸಿನಿಮಾಗಳು ಸಹ ಬೆಳೆಯೋದು ಹೌಸ್ಫುಲ್ ಆದ್ರೂ ಕೂಡ ಎಷ್ಟು ಥಿಯೇಟರ್ ಬಿಟ್ಟಿರ್ತಾರೆ ಅದ್ರಲ್ಲಿ 50% ಮಾತ್ರ ಹೌಸ್ಫುಲ್ ಆಗುತ್ತೆ. ಇನ್ 50% ಒಂದಷ್ಟು ಥಿಯೇಟರ್ಗಳಲ್ಲಿ ಅಥವಾ ಸಿಂಗಲ್ ಸ್ಕ್ರೀನ್ ಅಂತೂ ಎಷ್ಟೋ ಸಿನಿಮಾಗಳು ಖಾಲಿ ಹೊಡೆಯುತ್ತೆ. ಆದ್ರೆ ವಿಜಯ್ ಅವ್ರ ಸಿನಿಮಾ ಮಲ್ಟಿಪ್ಲೆಕ್ಸ್ ಅಲ್ಲಿ ಮತ್ತು ಸಿಂಗಲ್ ಸ್ಕ್ರೀನ್ ಅಲ್ಲಿ ಎರಡು ಕಡೆ ಹೌಸ್ಫುಲ್ ಆಗುತ್ತೆ. ಹಾಗಾಗಿ ಕರ್ನಾಟಕ ಒಂದರಲ್ಲೇ ಅವ್ರಿಗೆ ಬರೀ ಫ್ಯಾನ್ ಶೋ ಇಂದಾನೆ ₹6 ಕೋಟಿ ಅಷ್ಟು ಕಲೆಕ್ಟ್ ಆಗಿದೆ. ಇನ್ನು ಟೋಟಲ್ ಆಗಿ ಅವ್ರ ಸಿನಿಮಾ ಹಿಂಗಂದ್ರೆ 50ರಿಂದ 60 ಕೋಟಿ ಅಂತೂ ಖಂಡಿತ ಆಗುತ್ತೆ ದೊಡ್ಡ ಸ್ಟಾರ್ ಸಿನಿಮಾಗಳು. ಹಾಗಾಗಿನೇ ತೆಲುಗು ಮತ್ತು ತಮಿಳ್ ಹೀರೋಗಳು ಕರ್ನಾಟಕದ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಕನ್ನಡದ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಬೆಂಗಳೂರಲ್ಲಿ ಅವರಿಗೆ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಈಗ ನಮ್ಮ ಸಿನಿಮಾಗಳಲ್ಲಿ ತೆಲುಗು ಅವ್ರನ್ನ ಅಥವಾ ತಮಿಳ್ ಅವ್ರನ್ನ ನಾವು ಬೈತೀವಿ ಎಷ್ಟೋ ಸಿನಿಮಾಗಳಲ್ಲಿ. ಅದು ಇದು ಅಂತ ಅಂದ್ಬಿಟ್ಟು ಒಂದಷ್ಟು ಡೈಲಾಗ್ಸ್‌ಗಳನ್ನ ಇಟ್ಟಿರ್ತೀವಿ. ಆದ್ರೆ ತೆಲುಗು, ತಮಿಳ್ ಸಿನಿಮಾಗಳಲ್ಲಿ ಅದೆಲ್ಲ ಇಟ್ಟಿರೋದಿಲ್ಲ ಅವರು. ಎಂತಕ್ಕೆ ಅಂತಂದ್ರೆ ಕರ್ನಾಟಕದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಆಗುತ್ತೆ. ಆ ಮಾರ್ಕೆಟಿಂಗ್‌ನ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು. ಅದೇ ತರ ಈಗ ಜಯನಾಯಕನ್ ಸಿನಿಮಾ ಪೋಸ್ಟ್‌ಪೋನ್ ಆಗಿದೆ. ಮುಂದಿನ ದಿನಾಂಕ ಯಾವ್ದು ಕೂಡ ಇನ್ನೂ ಅನೌನ್ಸ್ ಮಾಡಿಲ್ಲ. ನನಗೆ ಗೊತ್ತಿರೋಂಗೆ ಇನ್ನೊಂದ್ 2-3 ದಿನದಲ್ಲಿ ಅನೌನ್ಸ್ ಮಾಡ್ಬೋದು. ಈ ಹಿಂದೆ ಅಖಂಡ ಸಿನಿಮಾಗೂ ಕೂಡ ಇದೇ ತರ ಪರಿಸ್ಥಿತಿ ಎದುರಾಗಿತ್ತು. ಅವರು ಕೂಡ ಒಂದ್ ವಾರ ಲೇಟ್ ಆಗಿ ಅನೌನ್ಸ್ ಮಾಡಿದ್ರು. ಈ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಈ ಸೆನ್ಸಾರ್ ಮಾಡ್ಬೇಕಾದ್ರೆ ಎಂತಕ್ಕೆ 2 ದಿನ 3 ದಿನ ಇಟ್ಕೊಂಡಿರ್ತಾರೆ ಪೆಂಡಿಂಗ್ ಅಂತ ಗೊತ್ತಿಲ್ಲ ಸೆನ್ಸಾರ್ ಮಾಡೋದಕ್ಕೋಸ್ಕರ. ಹಳೆ ಕಾಲದಲ್ಲಿ ಅಂದ್ರೆ 2005, 2010 ವರೆಗೂ ಕೂಡ ಸೆನ್ಸಾರ್ ಇನ್ನು ಸಿನಿಮಾ ರಿಲೀಸ್ ಆಗೋದು 1 ತಿಂಗಳು ಬಾಕಿ ಇರುವಾಗೇನೆ ಸೆನ್ಸಾರ್ ಆಗ್ಬಿಡ್ತಿತ್ತು.
ಫಸ್ಟ್ ಕೊಟ್ಬಿಡ್ತಿದ್ರು ಎ ಸರ್ಟಿಫಿಕೇಟ್, ಯು ಎ ಸರ್ಟಿಫಿಕೇಟ್, ಯು ಸರ್ಟಿಫಿಕೇಟ್ ಅಂತ ಅನ್ಬಿಟ್ಟು. ಆದ್ರೆ ಇವಾಗಿನ ಟಾಪ್ ಸಿನಿಮಾಗಳು ಹೀರೋಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸೆನ್ಸಾರ್ ಒಂದ್ 2-3 ದಿನ ಇದ್ದಂಗೆ ಹೋಗ್ತಾರೆ. ಯಾಕೆಂತಾರೆ ಅರ್ಜೆಂಟ್ ಅಲ್ಲಿ ಆಗ್ಬಿಡ್ಲಿ, ನಮ್ಗೆ ಎ ಸರ್ಟಿಫಿಕೇಟ್ ಸಿಕ್ಕರೆ ಫ್ಯಾಮಿಲಿ ಆಡಿಯನ್ಸ್ ಬರಲ್ಲ, ಈ ಒಂದು ರೀಸನ್ ಇಟ್ಕೊಂಡು ಮಾಡ್ತಾರೆ ಅನ್ಸುತ್ತೆ. ಅಥವಾ ಅವ್ರಿಗೆ ಯಾವ ತರ ಏನ್ ಕಮಿಟ್ಮೆಂಟ್ ಇದೆಯೋ ಅಥವಾ ಸಿನಿಮಾಗಳು ಕೆಲಸಗಳನ್ನ ಮಾಡಿರೋದಿಲ್ವೇನೋ, ಒಂದು ತರಾತುರಲ್ಲಿ ಸಂಕ್ರಾಂತಿಗೆ ಬರ್ಬೇಕು ಅನ್ನೋ ಒಂದು ಅರ್ಜೆಂಟ್ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಹಾಗಾಗಿ ಈ ಸಿನಿಮಾ ಮುಂದಿನ ದಿನಗಳಲ್ಲಿ ಪೋಸ್ಟ್‌ಪೋನ್ ಆಗಿದೆ. ಈ ಸಿನಿಮಾನ ಯಾರು ಟಿಕೆಟ್ ಬುಕ್ ಮಾಡಿದಿರೋ ಯಾರು ಕೂಡ ಟೆನ್ಷನ್ ಆಗಬೇಡಿ. ನಿಮ್ಮ ಹಣ ರೀಫಂಡ್ ಆಗೇ ಆಗುತ್ತೆ ಥಿಯೇಟರ್ ಕಡೆಯಿಂದ ಮತ್ತು ಪ್ರೊಡಕ್ಷನ್ ಕಡೆಯಿಂದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ.